ಫಿಟ್ನೆಸ್ ಅಂದ್ರೆ ಏನ್ ನಿಮ್ ಪ್ರಕಾರ? ಸೊ ಫಿಟ್ನೆಸ್ ಅಂತ ಹೇಳಿದ್ರೆ ನೀವು ನಿನ್ನೆ ಏನ್ ಮಾಡ್ತಿದ್ರೋ ಅದಕ್ಕಿಂತ ಇವಾಗ ಬೆಟರ್ ಆಗಿ ಮಾಡುವಂಥದ್ದು. ಅಂದ್ರೆ ನಿನ್ನೆ ಎಷ್ಟು ಎಫರ್ಟ್ ಹಾಕ್ತಿದ್ರೋ ಇವತ್ತು ಅದೇ ಮಾಡಕ್ ಹೋದ್ರೆ ಕಮ್ಮಿ ಎಫರ್ಟ್ ಹಾಕಿ ಮಾಡುವಂಥದ್ದು. ಎಬಿಲಿಟಿ ಟು ಪರ್ಫಾರ್ಮ್ ಸಬ್ ಮ್ಯಾಕ್ಸಿಮಲ್ ಟು ಮ್ಯಾಕ್ಸಿಮಲ್ ಲೋಡ್ ವಿತ್ ಲೆಸರ್ ಎಫರ್ಟ್ ವಿತ್ ಟೈಮ್ ಅಂತ. ಉದಾಹರಣೆಗೆ ನೀವು ಒಂದು 8 km/h ಟ್ರೆಡ್ಮಿಲ್ ಮೇಲೆ ಓಡಕ್ ಟ್ರೈ ಮಾಡ್ತಿದ್ರಿ, ಕಷ್ಟ ಆಗ್ತಾ ಇತ್ತು ಲಾಸ್ಟ್ ತಿಂಗಳು, ಒಂದು 5 ನಿಮಿಷ ಕೂಡ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಅದೇ ನೀವು ಒಂದು 10 ನಿಮಿಷ ಮಾಡಬಹುದು, ಈಸಿಯಾಗಿ ಮಾಡಬಹುದು. ದಟ್ ಮೀನ್ಸ್ ಯುವರ್ ಫಿಟ್ನೆಸ್ ಹ್ಯಾಸ್ ಇಂಪ್ರೂವ್ಡ್ ಅಂತ ಹೇಳ್ಬಿಟ್ಟು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಬ್ಬ ಹುಡುಗ ಅಥವಾ ಹುಡುಗಿ ಅವರು ಮನೆಯಿಂದ ಆಫೀಸಿಗೆ ಬೈ ವಾಕ್ ಹೋಗೋಣ ಅಂತ ಒಂದ್ ದಿವಸ ಹೋದ್ರು, 3 ಕಿಲೋಮೀಟರ್ ಹೋದ್ರು. ಬರಿಗಾಲದಲ್ಲಿ ಅವ್ರಿಗೆ ಸುಮ್ಮನೆ ಏನು ವಿದೌಟ್ ವೆಯ್ಟ್ ನಡ್ಕೊಂಡು ಹೋಗೋಕೆ ತುಂಬಾ ಸುಸ್ತಾಯ್ತು ಆಫೀಸ್ ರೀಚ್ ಆಗೋಷ್ಟರಲ್ಲಿ. ಅವರು ಸ್ವಲ್ಪ ಫಿಟ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಹೋದಾಗ ವಿತ್ ಬ್ಯಾಗ್ ಹೋದ್ರು ಕೂಡ ಅವ್ರಿಗೆ ಏನು ಸಮಸ್ಯೆ ಆಗಲಿಲ್ಲ. ಹಿ ವಾಸ್ ಕಂಫರ್ಟಬಲ್, ಶಿ ವಾಸ್ ಕಂಫರ್ಟಬಲ್. ಅದು ಫಿಟ್ನೆಸ್ ಅಂತ ನೀವು ಹೇಳ್ತೀರಿ. ಹೌದು. ಸೊ ಇದು ಜನರಲ್ ಡೆಫಿನೇಷನ್. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಎಷ್ಟೊಂದು ನಿಮಗೆ ಬ್ರಾಂಚಸ್ ಬರುತ್ತೆ ಫಿಟ್ನೆಸ್ಗೆ. ಅಂದ್ರೆ ಇವಾಗ ನಾನು ಹೇಳಿದ್ದು ಈಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಏನು ಜಾಸ್ತಿ ನಡೆಯೋದು ಈಸಿ ಆಗ್ಬೇಕಾ, ಏನಾದ್ರು ಎತ್ತೋದು ಈಸಿ ಆಗ್ಬೇಕಾ, ನಿಮಗೆ ಸ್ಟ್ರೆಚ್ ಮಾಡ್ತಾ ಇರೋದು ಈಸಿ ಆಗ್ಬೇಕಾ. ಸೊ ಈ ತರ ಬೇರೆ ಬೇರೆ ಬ್ರಾಂಚಸ್ ಬರುತ್ತೆ. ಸೊ ಅದಕ್ಕೆ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್, ಕಾರ್ಡಿಯೋ, ಈ ತರ ಬೇರೆ ಬೇರೆ ವಿಧಾನದಿದೆ. ಎಲ್ಲದನ್ನು ಕೇಟರ್ ಮಾಡಬೇಕಾಗುತ್ತೆ ಫಿಟ್ನೆಸ್ ಅಂದ್ರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.